ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಲ್ಲಭ ಅಪ್ಪನ ವಿರುದ್ಧ ಹೆಂಡತಿಗಾಗಿ ತಿರುಗಿಬಿಟ್ಟಿದ್ದಾರೆ. ಪ್ರಿಯ ಮಾತನ್ನು ಕಟ್ಕೊಂಡು ನಂದ ಅವರು ತಮ್ಮ ಮಗ ಮತ್ತು ಸೊಸೆನೇ ಮನೆ ಬಿಟ್ಟು ಕಳಿಸ್ತಾರೆ, ಅಥವಾ ನಂದ ಅವರ ಮಾತಿಗೆ ರೋಸಿ ಹೋದಂತಹ ವಲ್ಲಭನೇ ಮನೆಯಿಂದ ಹೊರಗಡೆ ಹೋಗ್ತಾರೆ. ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಲಾ ಅವರು ಒಡವೆಗಳನ್ನ ಸುಂದರ ಕೈಲಿ ಅಮ್ಮಗೆ ಕೊಡುವಂತ ಕೊಟ್ಟು ಕಳಿಸಿರ್ತಾರೆ. ಹಾಗಾಗಿ ಸುಂದರ ಕೂಡ ಅಮ್ಮಗೆ ತಂದು ಒಡವೆಗಳನ್ನ ಕೊಡ್ತಾರೆ. ಆ ಒಡವೆಗಳನ್ನ ನೋಡ್ತಿದ್ದಾಗೆ ನಿಜಕ್ಕೂ ಕೂಡ ಅಮ್ಮಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ಅಮ್ಮ ತನ್ನನ್ನು ಕ್ಷಮಿಸಿದ್ದಾರೆ ಅಂತ ತುಂಬ ಅಂದರೆ ತುಂಬ ಖುಷಿ ಪಡ್ತಾಳೆ. ಬಟ್ ಅದು ಕ್ಷಣ ಮಾತ್ರವಾಗಿರುತ್ತೆ. ಯಾಕಂದರೆ ಸುಂದರ ಅವರು ಅದಕ್ಕೆ ನಿಮಗೆ ಒಡವೆ ಕೊಟ್ಟಿದ್ದಾರೆ, ಆದರೆ ಕ್ಷಮಿಸಿದ್ದೀನಿ ಅಂತ ಹೇಳಿಲ್ಲ, ಅದು ಕೂಡ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದಾಗಿ ಅಮ್ಮಗೆ ಬೇಜಾರ ಆಗುತ್ತೆ. ಅಷ್ಟರಲ್ಲಿ ಗಿರಿಜವ್ರು ಕೂಡ ಬರ್ತಾರೆ. ಗಿರಿಜವ್ರು ಕೂಡ ಬಂದದ್ದು ಏನಾಯಿತು ಅಮ್ಮ, ಒಡವೆಗಳು ಎಲ್ಲಿಂದ ಬಂದವು ಅಂದಾಗ ಅಮ್ಮ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ತಾಳೆ. ಅಮ್ಮ ಕೊಟ್ಟು ಕಳಿಸಿದ್ದಾರೆ ಅಂದರೆ ಅಮ್ಮ ಅದಕ್ಕೆ ಹತ್ರ ಎಲ್ಲಿಂದ ಬಂತು ಇಷ್ಟು ಒಡವೆಗಳು, ನಿನಗೆ ನಿಮ್ಮಪ್ಪ ಕೊಟ್ಟಿದ್ದ ಎಲ್ಲ ಒಡವೆಗಳನ್ನೂ ಕೂಡ ಸಿದ್ದು ಎತ್ಕೊಂಡು ಹೋಗ್ಬಿಟ್ಟ ಅಲ್ವಾ ಅಂತ ಹೇಳಿ ಕಿರಿಚವ್ರು ಹೇಳಿದಾಗ ಹೌದು ಅತ್ತೆ, ಆದರೆ ಇದು ಅಮ್ಮಂದೇ ಒಡವೆಗಳು, ಅಮ್ಮ ಹಾಕೋತಿದ್ದಂಥ ಒಡವೆಗಳು ಅಂತ ಹೇಳ್ತಾಳೆ. ಅಮ್ಮ ಹೌದಾ, ಹಾಗಿದ್ರೆ ಅಣ್ಣಂಗೆ ಗೊತ್ತಿಲ್ಲದೆ ಅದಕ್ಕೆ ಕೊಟ್ಟು ಕಳಿಸಿದ್ದಾರೆ. ಈ ವಿಷಯ ಅಣ್ಣಂಗಾಗಲಿ ಮತ್ತು ನಿಮ್ಮ ಮಾವಂಗಾಗಲಿ ಗೊತ್ತಾಗಬಾರ್ದು, ಗೊತ್ತಾದರೆ ದೊಡ್ಡ ರಣರಂಗವೇ ಆಗಿಬಿಡುತ್ತೆ, ಇದನ್ನು ಬಚ್ಚಿಟ್ಕು ಅಂತ ಹೇಳ್ತಾರೆ ಅಮ್ಮ. ತದನಂತರ ಇಲ್ಲಿ ಹೇಳ್ತಾರೆ ಗಿರೀಶ್ ಅವರು. ನಂತರ ಇಲ್ಲಿ ಅಮ್ಮ ಬೇಡ ಅತ್ತೆ, ನನಗೆ ಈ ಒಡವೆಗಳು, ಅಮ್ಮ ನನ್ನನ್ನು ಕ್ಷಮಿಸೇ ಇಲ್ಲ ಅಂದಮೇಲೆ ಒಡವೆಗಳು ನನಗೆ ಆತಕ್ಕೆ ಅಂತ ಹೇಳಿದಾಗ ಅದಕ್ಕೆ ನಿನ್ನ ಮೇಲೆ ಪ್ರೀತಿ ಇದೆ, ಆದರೂ ಕೂಡ ಕೋಪ ಇರೋದ್ರಿಂದ ಈ ರೀತಿ ನಡ್ಕೋತಿದ್ದಾರೆ ಅಷ್ಟೇ ಮಾತಾಡ್ದೆ. ಹಾಗಂದು ಮಾತ್ರಕ್ಕೆ ನೀನು ಅವ್ರಿಗೆ ನೋವು ಮಾಡೋದು ಎಷ್ಟು ಸರಿ, ಒಡವೆಗಳನ್ನ ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಾರೆ ನನ್ನ ಮಗಳಿಗೆ ಅಂತ, ಮತ್ತೆ ಇದನ್ನು ವಾಪಸ್ ಮಾಡಿದ್ರೆ ಖಂಡಿತ ಇಟ್ಕೋತೀನಿ ಅಂತ ಹೇಳಿ ಅಮ್ಮ ಕೂಡ ಒಡವೆಗಳನ್ನ ಇಟ್ಕೋತಾಳೆ. ಬಟ್ ಆಲ್ರೆಡಿ ಅಲ್ಲಿ ಒಡವೆ ವಿಷಯಕ್ಕೆ ಗಲಾಟೆನೇನೋ ಶುರುವಾಗೋದ್ರಲ್ಲಿದೆ. ಯಾಕಂದರೆ ಮನೆಯವರು ಎಲ್ಲರೂ ಕೂಡ ಸೂರ್ಯ ಒಂದು ಕಾಂತ ಮನೆಯಲ್ಲಿ ದೇವಸ್ಥಾನಕ್ಕೆ ಹೊರಡ್ತಿದ್ದಾರೆ. ಎಲ್ಲೂ ಕೂಡ ಹೊರಡಬೇಕಿದ್ರೆ ಕಲವರ ಕುತ್ತಿಗೆಯಲ್ಲಿ ಯಾವುದೇ ರೀತಿ ಚಿನ್ನದ ನೆಕ್ಲೆಸ್ ಆಗಲಿ ಏನೂ ಕಾಣಿಸ್ತಿಲ್ಲ. ಆಗ ಇಂದ್ರಾಣಿಯವರು ಏನಿದು ಅಕ್ಕ ಈ ರೀತಿಯಾಗಿ ಬರ್ತಿದ್ರಲ್ಲ ಬರೀಗತ್ತಲ್ಲಿ, ಏನಾದರೂ ನೆಕ್ಲೆಸ್ ಹಾಕ್ಕೊಂಡು ಬರಬೇಕಲ್ವ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಈ ರೀತಿ ಬಂದರೆ ಹೇಗಿರುತ್ತೆ ಅಂತ ಕೇಳಿದಾಗ ಹಾಗೇನಿಲ್ಲ, ಅದು ಲಾಕರಲ್ಲಿದೆ, ಅದೇ ಕಾರಣಕ್ಕೆ ಬನ್ನಿ ಹೋಗೋಣ, ತಡವಾಗ್ತದೆ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಕಲಾ. ಇಲ್ಲ ನೀನು ಈ ರೀತಿ ಬಂದರೆ ಸೂರ್ಯಕಾಂತ್ ಹೆಂಡತಿ ಈ ರೀತಿ ಹಾಕ್ಕೊಂಡು ಏನೂ ಬಂದೇ ಇಲ್ಲ ಅಂತ ಹೇಳಿ ಜನಗಳು ಆಡ್ಕೊಳ್ಳೋದಿಲ್ವ, ನಡಿ ನಾನೇ ಓಪನ್ ಮಾಡ್ತೀನಿ ತಗೊಳ್ಳುವಂತೆ ಅಂತ ಹೇಳಿ ಸೂರ್ಯಕಾಂತ್ ಹೇಳ್ತಾರೆ. ಬಟ್ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ಏನಾದರೂ ಲಾಕರ್ನ ಓಪನ್ ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಒಡವೆಗಳಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ರೀತಿಗಾಗಿ ಒಡವೆಗಳು ಇಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ತಡ ಸೂರ್ಯಕಾಂತ್ ಖಂಡಿತ ಸಿಡಿದೇಳ್ತಾರೆ. ಅಲ್ಲಿ ಬೇಕಿದ್ರೆ ಕಲಾ ಅವರು ಒಡವೆಗಳು ಕಳವಾಗಿ ಹೋಗಿರ್ಬೋದು, ಕಳ್ಳ ಬಂದು ಎತ್ಕೊಂಡು ಹೋಗಿರ್ಬೋದು, ಎಲ್ಲಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಅದೇ ಕಾರಣಕ್ಕೆ ನಾನು ಒಡವೆ ಹಾಕ್ಕೊಂಡಿಲ್ಲ, ನೀವು ಬೈತೀರಾ ಅಂತ ಕೂಡ ಏನೋ ಮರೆ ಮಾಚ್ಬೋದು ಸತ್ಯವನ್ನು. ಆದರೆ ಒಮ್ಮೆ ಏನಾದರೂ ಅಮ್ಮ ಹತ್ರ ಒಡವೆಗಳನ್ನ ಸೂರ್ಯಕಾಂತ್ ಕಂಡ್ರೆ ಖಂಡಿತ ಇದು ಬೇರೊಂದೇ ತಿರುವನ್ನು ತೆಗೆದುಕೊಳ್ಳುತ್ತೆ. ಇದರ ನಡುವೆ ಇತ್ತ ಕಡೆ ಪ್ರಿಯಾ ಆಟ ಜೋರಾಗಿದೆ. ಅತ್ತ ಕಡೆ ಅಮ್ಮ ಆಲ್ರೆಡಿ ಪ್ರಿಯಾಗೆ ಹೇಳ್ಕೊಟ್ಬಿಡ್ತಾರೆ, ನಿನ್ನ ಗಂಡ ನಿನ್ನ ಅತ್ತೆ ಮಾವ ಎಲ್ಲರನ್ನೂ ಕಪ್ಪೆ ಮುಷ್ಟಿಗೆ ತಗೋಬೇಕು, ನಿಮ್ಮ ಮಾವನ ಮಾತು ನಿನ್ನ ಮಾತಾಗಿರಬೇಕು, ನಿಮ್ಮ ಮಾವ ನಿನ್ನ ಮಾತನ್ನು ಬಿಟ್ಟು ಬೇರೆ ಯಾರದೇ ಮಾತನ್ನು ಕೇಳಬಾರ್ದು, ಯಾಕಂದರೆ ನಿಮ್ಮ ಮಾವನೇ ಅಲ್ಲಿ ಯಜಮಾನ, ನಿಮ್ಮ ಮಾವನ ಮಾತೇ ನಡೆಯೋದು, ಆದರೆ ಅದು ನಿನ್ನ ಮಾತಾಯಿತು ಅಂದರೆ ನಿನ್ನ ಮಾತೇ ನಡೆದಾಗೆ ಅಂತ ಹೇಳ್ಕೊಡ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ಪ್ರಿಯಾ ಕೂಡ ಅತ್ತೆ ಮಾವನ ಮೇಲೆ ತುಂಬ ಅಂದರೆ ತುಂಬ ಕಾಳಜಿ ತೋರಿಸ್ತಿದ್ದಾಳೆ. ಬಿಕಾಸ್ ಅದು ಯಾವುದೂ ಕೂಡ ರಿಯಲ್ ಕಾಳಜಿ ಅಲ್ಲ, ಎಲ್ಲವೂ ಕೂಡ ಓವರ್ ಎಕ್ಸೈಟ್ಮೆಂಟ್, ಓವರ್ ಆ್ಯಕ್ಟಿಂಗ್ ಜೊತೆಗೆ ಅದರಿಂದ ಇರ್ತಕ್ಕಂಥ ಇಂಟೆನ್ಷನ್ ತನ್ನ ಅತ್ತೆ ಮಾವನ್ನ ತನ್ನ ಕಪ್ಪಿ ಮುಷ್ಟಿಗೆ ತಗೋಬೇಕು, ಅವರು ತನ್ನ ಮಾತನ್ನು ಕೇಳುವ ಹಾಗೆ ಮಾಡಬೇಕು, ತನ್ನ ಮಾತನ್ನು ಮೀರ್ತಿರೋ ಹಾಗೆ ನೋಡ್ಕೋಬೇಕು ಅನ್ನೋದು. ಇತ್ತ ಕಡೆ ಗಿರೀಶ್ ಅವರು ಬೆಳ್ಳಂಬೆಳಗ್ಗೆ ಕೆಲಸ ಮಾಡೋಕ್ಕೆ ಅಂತ ಬಂದರೆ ಆಲ್ರೆಡಿ ಎಲ್ಲನೂ ಕೆಲಸ ಮಾಡಿ ಮುಗಿಸಿದಾಳೆ ಪ್ರಿಯಾ. ಜೊತೆಗೆ ಅಡುಗೆ ಮನೆಗೂ ಕಾಫಿ ಮಾಡೋಕ್ಕೂ ಕೂಡ ಇಲ್ಲಿ ಪ್ರಿಯಾ ಬಿಡ್ತಾ ಇಲ್ಲ. ಗಿರೀಶ್ ಅವ್ರನ್ನ ನೀವೇನೂ ಮಾಡಬೇಡಿ, ಇನ್ನು ಮುಂದೆ ಅಡುಗೆ ಮನೆ ನಂತು ಅಂತ ಹೇಳ್ತಾಳೆ. ಈ ಒಂದು ಮಾತು ನಿಜಕ್ಕೂ ಗಿರೀಶ್ ಅವರ ಒಂದು ತಾಳ್ಮೆಯನ್ನು ಕೆಡಿಸ್ಬಿಡುತ್ತೆ. ಇಷ್ಟು ದಿನ ತಾಳ್ಮೆಯ ಸಹನಾಮೂರ್ತಿಯಾಗಿದ್ದಂತಹ ಗಿರೀಶ್ ಅವರು ಇವತ್ತು ನಿಜಕ್ಕೂ ಅವರ ಒಂದು ಕಟ್ಟೆ ಹೊಡೆದಾಗ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಅಡುಗೆ ಮನೆನ ತನ್ನ ಅಡುಗೆ ಮನೆ ಅಂತ ಹೇಳ್ತಾಳೆ. 30 ವರ್ಷದಿಂದ ಈ ಒಂದು ಅಡುಗೆ ಮನೆಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ, ಜೊತೆಗೆ ಪ್ರತಿ ಡಬ್ಬಿಗೂ ಗೊತ್ತು ನಾನು ಯಾರು ಅಂತ ನನ್ನ ಅಡುಗೆ ಮನೆಗೆ ನನ್ನೇ ಬರಬೇಡ ಅನ್ನೋಷ್ಟು ಧೈರ್ಯನ ಇವಳಿಗೆ, ಇವತ್ತು ಅತಿ ಆಯಿತು, ಓವರ್ ಆಯಿತು ಅಂತ ತುಂಬ ಅಂದರೆ ತುಂಬ ಸೆಟ್ ಮಾಡ್ಕೊಂಡ್ಬಿಡ್ತಾರೆ ಗಿರೀಶ್ ಅವರು. ಮೀನಾ ಕೂಡ ಬಂದಾಗ
ಅವರು ಅದನ್ನೇ ಹೇಳ್ತಿದ್ದಾರೆ. ಈ ಕಡೆ ಮೀನಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬಿಕಾಸ್ ಮೀನಾಗಿ ತುಂಬ ಚೆನ್ನಾಗಿತ್ತು. ಪ್ರಿಯಾ ತುಂಬ ಓವರ್ ಆ್ಯಕ್ಟ್ ಮಾಡ್ತಿದ್ದಾರೆ. ಮಾವ ಕೂಡ ಆಕೆಯನ್ನು ಹಾಡಿ ಹೋಗ್ಲುತ್ತಿರೋದು ತುಂಬಾ ಅತಿ ಆಗ್ತದೆ. ಆಕೆ ಅದಕ್ಕೆ ಡಿಸರ್ವ್ ಅಲ್ಲ ಅನ್ನೋದು. ಆದರೆ ಮನೆಯಲ್ಲಿ ಮಾತಾಡಿದ್ರೆ ಜಗಳ ಆಗುತ್ತೆ. ಜಗಳ ಆಡಿದ್ರೆ ಮನೆ ಮನಸ್ಸುಗಳು ಒಡೆದೋಗುತ್ತೆ. ಸುಮ್ಮನೆ ವಿನಾಕಾರಣ ಸಂಬಂಧ ಹಾಳಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರನೇ ಮೀನಾ ಇವತ್ತು ಸುಮ್ಮನಿದ್ದಾರೆ. ಆದರೆ ಇಲ್ಲಿ ಪ್ರಿಯಾ ಒಂದು ನಡವಳಿಕೆ ನಿಜಕ್ಕೂ ಕೂಡ ಮಿತಿ ಮೀರಿ ಹೋಗ್ತದೆ ಅಂತಲೇ ಹೇಳ್ಬೋದು. ಆ ಮಿತಿ ಮೀರಿದ ನಡವಳಿಕೆಯಿಂದ ಅತ್ತೆ ಆಲ್ರೆಡಿ ರೋಸ್ ಹೋಗಿದ್ದಾರೆ. ಆದರೂ ಕೂಡ ಇಲ್ಲಿ ಮನೆ ನೆಮ್ಮದಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅತ್ತೆ ಗಿರೀಶ್ ಅವರು ಕೂಡ ಬಾಯಿ ಮುಚ್ಕೊಂಡಿದ್ದಾರೆ. ಏನನ್ನು ಕೂಡ ಮಾತಾಡ್ತಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಿರ್ತಕ್ಕಂತಹ ಪ್ರಿಯಾ ತನ್ನ ಆಟವನ್ನು ಜೋರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅತ್ತೆ ಕಡೆ ಮಾಧವ್ ಅವರು ಪ್ರಿಯಾ ಹತ್ರ ಒಡವೆಗಳನ್ನ ನಿನಗೆ ಕೊಟ್ಟಿರ್ತಕ್ಕಂಥ ಒಡವೆಗಳನ್ನ ಅಡವಿಟ್ಟು ನಿಮ್ಮ ಅಮ್ಮನ ಮನೆ ಸಾಲ ತೀರಿಸೋಣ ಅಂತ ಹೇಳಿದಾಗ ಇಲ್ಲ, ಒಡವೆಗಳನ್ನ ಅಡವಿಡುವುದಿಲ್ಲ. ಯಾಕಂದರೆ ಒಡವೆಗಳನ್ನ ಅಮ್ಮ ಕಷ್ಟಪಟ್ಟು ಮಾಡಿಸಿರೋದು, ಅದಕ್ಕೆ ಸಾಲ ಮಾಡಿ ಒಡವೆ ಮಾಡಿಸಿರೋದು. ಅಂದಮೇಲೆ ಅದೇ ಒಡವೆಗಳನ್ನ ಇಟ್ಟು ಅವ್ರು ಸಾಲ ತೀರಿಸಿದ್ರೆ ಅವ್ರಿಗೆ ಬೆಚ್ಚರ ಆಗುತ್ತೆ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾಳೆ. ಬಿಕಾಸ್ ಒಡವೆಗಳನ್ನ ಇಡೋಕೋದ್ರೆ ಗೊತ್ತಾಗ್ಬಿಡುತ್ತಲ್ವ ರಿಯಲ್ ಒಡವೆಗಳ ಫೇಕ್ ಒಡವೆಗಳ ಅಂತ. ಅದೇ ಕಾರಣಕ್ಕೆ ಡೂಪ್ಲಿಕೇಟ್ ಒಡವೆ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಸತ್ಯವನ್ನು ಮರೆಮಾಚ್ತಾಳೆ ಪ್ರಿಯಾ. ತದನಂತರ ಮಾಧವ್ ಹತ್ರ ಕೂಡ ನಾವು ಹೇಗಾದರೂ ಮಾಡಿ ಅಪ್ಪ ಅಮ್ಮನಿಗೆ ಸಾಲ ತೀರಿಸೋಣ, ಹೇಗಾದರೂ ಮಾಡಿ ನೀವು ದುಡ್ಡನ್ನು ಹೊಂದಿಸ್ಕೊಡಿ ಅಂತಾನೆ ಪ್ರಶ್ನೆ ಮಾಡ್ತಿದ್ದಾಳೆ, ಕೇಳ್ಕೊತಿದ್ದಾಳೆ ಪ್ರಿಯಾ. ಈ ಕಡೆ ಮಾಧವ್ ಕೂಡ ಓಕೆ ಅಂತಾನೆ ಹೇಳ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಪ್ರಿಯಾ ಮಾತಿಗೆ ಗಂಡ ಮರಳಾದ ಅಂತಲೇ ಹೇಳ್ಬೋದು. ಜೊತೆಗೆ ಅತ್ತ ಕಡೆ ಪ್ರಿಯಾ ತನ್ನ ಗಂಡನಿಗೋಸ್ಕರ ಹೆಸರುಬೇಳೆ ಪಾಯಸ ಮಾಡಿದಾಳೆ. ಹೆಸರುಬೇಳೆ ಪಾಯಸವನ್ನು ಟೇಸ್ಟ್ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾಳೆ ಯಾರಾದರೂ ಬರ್ತಾರಾ ಅಂತ. ಬಿಕಾಸ್ ತಾನು ಟೇಸ್ಟ್ ಮಾಡಿದ್ರೆ ಯಾವತ್ತೂ ತನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬೇರೆಯವ್ರು ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ. ಮೀನಾನ ಕರೀತಾರೆ. ಬಟ್ ಮೀನಾ ಬೆಳಗ್ಗೆ ನಾನು ಸ್ವೀಟ್ ತಿನ್ನುವುದಿಲ್ಲ, ನಿಮ್ಮ ಟೇಸ್ಟನ್ನು ಯಾಕೆ ಮಾಡಬೇಕು, ನಿಮಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ನಮ್ಮ ಮನೆಯಲ್ಲಿ ನಿಮ್ಮ ಅಡುಗೆಗೆ, ನೀವಂತೂ ಫೀಮೇಲ್ ನಡಮಹಾರಾಜ, ಅಂದಮೇಲೆ ನಿಮಗೆ ಯಾರದೇ ಟೇಸ್ಟ್ ಕೂಡ ಅವಶ್ಯಕತೆ ಇಲ್ಲ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಬಟ್ ಇದರ ನಡುವೆ ಅಮ್ಮು ಬಂದಾಗ ಅಮ್ಮು ಕೈಲಿ ಟೇಸ್ಟ್ ಮಾಡಿಸೋಕೆ ನೋಡ್ತಾಳೆ. ಬಟ್ ಅಮ್ಮು ನನಗೆ ಹೆಸರುಬೇಳೆ ಅಲರ್ಜಿ ಅಂತ ಹೇಳಿದ್ರು ಕೂಡ ಪ್ರಿಯಾ ಕೇಳಿದೆ. ಫೋರ್ಸ್ಫುಲಿ ತಿನ್ಸೋಕೆ ಹೋದಾಗ ಅದನ್ನು ಆ ಕಡೆ ತಳ್ಳಿಬಿಡ್ತಾಳೆ ಅಮ್ಮು. ಇದರಿಂದ ಕೈ ಜಾರಿದ್ದೆ ಕೆಳಗಡೆ ಬಿದ್ದು ಹೋಗುತ್ತೆ ಒಂದು ಪಾಯಸ. ಅಷ್ಟರಲ್ಲಿ ನಂದ ಅವರು ಬಂದಿದ್ದೆ ಏನಿದಲ್ಲ ಅಂಥದ್ದಾಗಿ ಆಲ್ರೆಡಿ ಪ್ರಿಯಾ ಓವರ್ ಡ್ರಾಮಾ ಮಾಡ್ತಿದ್ದಾಳೆ. ತಂದೆ ತಪ್ಪಿಟ್ಕೊಂಡು ಅಮ್ಮು ಮೇಲೆ ಹಾಕ್ತಾಳೆ. ಇಲ್ಲಿ ಅಮ್ಮು ಸತ್ಯವನ್ನು ಹೇಳ್ತಾಳೆ. ಆದರೂ ಕೂಡ ಇಲ್ಲಿ ನಂದ ಅವರು ಅಮ್ಮು ಮಾತನ್ನು ನಂಬೋದ್ರ ಬದಲು ನೌಟಂಕಿ ರಾಣಿ ಪ್ರಿಯಾ ಮಾತನ್ನೇ ನಂಬ್ತಿದ್ದಾರೆ. ಪ್ರಿಯ ನಾಟಕಕ್ಕೆ ಆಲ್ರೆಡಿ ನಂದ ಮರಳಾಗ್ಬಿಟ್ಟಿದ್ದಾರೆ. ಈ ಕಡೆ ಗಿರಿಜಾ ಅವರನ್ನು ಕರೆದಿದ್ದೆ, ನೋಡು ಈ ಮನೆಯಲ್ಲಿ ಊಟದ ಬೆಲೆ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು, ಅವ್ರ ಮನೇಲಿ ಹೇಗೆ ಬೆಳ್ತಿದ್ದಾರೆ ಗೊತ್ತಿಲ್ಲ, ಆದರೆ ಈ ಮನೇಲಿ ಊಟದ ಬೆಲೆಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲ್ಸಕ್ಕೆ ಬಾರದೆ ಕೂತಿರೋರಿಗೆಲ್ಲನೂ ನಾನು ಸಾಕ್ತಾ ಇದ್ದೀನಿ ಈ ಮನೇಲಿ, ಆ ವಲ್ಲಭನ ಸಾಕೋದ್ರ ಜೊತೆಗೆ ಅವನ ಹೆಂಡತಿಯನ್ನು ಕೂಡ ಸಾಕ್ತಾ ಇದ್ದೀನಿ, ಖರ್ಚು ಮಾಡಿ ಅಂತ ಹೇಳ್ಬಿಡ್ತಾರೆ. ಈ ಒಂದು ಮಾತು ಅಮ್ಮಗೆ ಎಷ್ಟು ಘಾಸಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ವಲ್ಲಭ ಈ ಮಾತನ್ನು ಕೇಳಿಸ್ಕೊಂಡಿದ್ದೆ ತುಂಬ ಅಂದರೆ ತುಂಬ ನೊಂದ್ಕೋತಾರೆ. ಇದರಿಂದಾಗಿ ಒಂದು ನಿರ್ಧಾರಕ್ಕೆ ಕೂಡ ಬರ್ತಾರೆ. ಇದರ ನಡುವೆ ನಂದ ಅವ್ರ ಹತ್ರ ಮೀನಾ ಬಂದಿದ್ದೆ, ಮಾವ ನಾನು ಬೆಂಗಳೂರಿಗೆ ಹೋಗಬೇಕು ಅಂದಾಗ, ಹೌದಾ ನೀನು ಒಬ್ಬಳೇ ಹೋಗ್ತಿದ್ಯಮ್ಮ ಅಂದಾಗ, ಕೇಶವನ್ ನಾನು ಹೋಗ್ತೀನಿ ಅಂತ ಹೇಳಲಿಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ವಲ್ಲಭ ಬಂದು ತಗೊಳ್ಳಿಯಪ್ಪ 6,000 ರೂಪಾಯಿ, ಇನ್ನೊಂದು ಪ್ರತಿ ತಿಂಗಳು ಕೂಡ ಕೊಡ್ತೀನಿ ಮತ್ತು ನನ್ನ ಹೆಂಡತಿ ಖರ್ಚಿಗೆ ಅಂತ ಹೇಳ್ತಾರೆ. ಏನಿದು ನನಗೇನು ಸಂಸಾರ ನಡ್ಸೋಕ್ಕಾಗಲ್ವ ಇವ್ನು ದುಡ್ಡು ಕೊಟ್ಟಿಲ್ಲ ಅಂದರೆ ಅಂತ ನಂದ ಅವರು ರುಚಿಗಿದ್ದಾಗ, ಇಲ್ಲ ನನ್ನ ಮತ್ತು ನನ್ನ ಹೆಂಡತಿ ಖರ್ಚಿಗೆ ನಾವು ಕೊಡಲೇಬೇಕು ಅಂತ ಹೇಳಿದಾಗ ನಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ನು ಯಾಕೆ ರೀತಿ ಮಾತಾಡ್ತಿದ್ದಾನೆ ಅಂತ. ಅದೇ ಕಾರಣಕ್ಕೆ ಪ್ರಿಯಾ ಹತ್ರ ಇಬ್ಬರಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಮ್ಮ ಅಂದಾಗ, ಒಂದು 8,500 ಆಗ್ಬೋದು ಮಾವ ಅಂದ ತಕ್ಷಣ, ಇನ್ನು ಮುಂದೆ 8,500 ಕೊಡಬೇಕು, 6,500 ಅಲ್ಲ, ಇನ್ನು 2,000 ತಂದ್ಕೊಡು ಅಂತ ಹೇಳು ಗಿರಿಜಾ ಅಂತ ಹೇಳ್ತಾರೆ. ಕೊನೆಗೂ ಇಲ್ಲಿ ಮನೆಯೊಂದು ಮೂರೇ ಬಾಗಿಲು ಆಗೋ ಸಾಧ್ಯತೆ ಇದೆ. ಈ ಒಂದು ಮಾತು ನಿಜಕ್ಕೂ ವಲ್ಲಭಾಗೆ ಬೇಜಾರು ತರಿಸಿದ್ದೆ. ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ಆಚೆ ಹೋಗೇ ಬಿಡ್ತಾರೆ, ಅಥವಾ ಇದಕ್ಕೆಲ್ಲ ಮೂಲ ಕಾರಣ ಪ್ರಿಯಾ ಅನ್ನೋ ಸತ್ಯ ತಿಳಿದಂಥ ಮಾಧವ ಪ್ರಿಯಾ ವಿರುದ್ಧ ರುಚಿ ಹೇಳ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದು ಮರಿಬೇಡಿ.